ಇವತ್ತು ನಾವು ರುಚಿಯಾಗಿರುವಂತಹ ಒಂದು ತಿಂಡಿ ಮಾಡೋಣ. ಸಂಜೆ ಆಗುವಂತಹ ಒಂದು ಸಣ್ಣ ಹಸಿವಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ, ಶಾರ್ಟ್ ಬ್ರೇಕಿಗೆಲ್ಲ ಮಾಡ್ಕೊಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಲ್ಲ, ಅದೇ ಕಡಲೆಬೇಳೆ ಹಿಟ್ಟು. ಆದಷ್ಟು ಫ್ರೆಶ್ ಆಗಿರುವಂತಹ ಕಡಲೆ ಹಿಟ್ಟನ್ನು ತೊಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಅಚ್ಚಕಾರದ ಪುಡಿಯನ್ನು ತೊಗೊಂಡಿದ್ದೇನೆ. ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಬಾಯಿಗೆ ಸಿಗುತ್ತೆ ಅಂತ ನಾನು ಹಸಿಮೆಣಸು ಹಾಕಿಲ್ಲ. ನೀವು ಬೇಕಿದ್ರೆ ಹಸಿಮೆಣಸನ್ನು ಹೆಚ್ಚಿ ಹಾಕ್ಬೋದು. ಇಲ್ಲಿ ಮ್ಯಾಗಿ ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ವಿಶೇಷವಾದ ರುಚಿ ಇರುತ್ತೆ. ಅಪರೂಪಕ್ಕೆ ತಿಂದರೆ ತೊಂದರೆ ಇಲ್ಲವಲ್ಲ, ಹಾಗಾಗಿ 1 ಸ್ಯಾಚೆಟ್ ಹಾಕ್ತಾ ಇದ್ದೀನಿ. ಇದು ಇದ್ದರೆ ಹಾಕಿ, ಇಲ್ಲ ಅಂದರೆ ಏನೂ ಹಾಕೋದು ಬೇಡ, ಹಾಗೆ ಸಹ ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಮೊದಲಿಗೆ ಹಾಗೆ ಇದನ್ನು ಕಲಿಸ್ಕೊತೀನಿ. ಸಾಮಾನ್ಯವಾಗಿ ನಾವು ಬ್ರೆಡ್ಡನ್ನು ಉಪಯೋಗಿಸಿ ಸ್ಯಾಂಡ್ವಿಚನ್ನು ಮಾಡ್ತೀವಲ್ವ, ಇದು ಸ್ಯಾಂಡ್ವಿಚ್ಗಿಂತ ಭಿನ್ನವಾಗಿರುತ್ತೆ. ಸ್ವಲ್ಪ ಬದಲಾದ ರುಚಿಯಲ್ಲಿ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ತುರಿದಿರುವಂತಹ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಇಲ್ಲಿ ಹಾಕ್ಕೋಬೋದು. ಕ್ಯಾಬೇಜ್ ಹಾಕ್ಬೋದು, ಇಲ್ಲ ಸೊಪ್ಪುಗಳು ಇಷ್ಟ ಆಗುತ್ತೆ ಅಂದರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು. ನಿಮ್ಮ ರುಚಿಗನುಸಾರವಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ಹಾಗೆ ಇದನ್ನು ಚೆನ್ನಾಗಿ ಕಲಸಿ ನಂತರ ಚೂರೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊತೀನಿ. ಇದು ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ತುಂಬ ತೆಳುವಾಗಿ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ತೆಳು ಮಾಡಿಕೊಂಡ್ರೆ ಜಾರಿ ಹೋಗುತ್ತೆ, ಗಟ್ಟಿಯಾದರೆ ಅದು ಬೇಯೋದಕ್ಕೆ ಟೈಮ್ ತೊಗೊಳತ್ತೆ. ನೋಡಿ, ಈ ರೀತಿ ದಪ್ಪ ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ, ಆ ರೀತಿ ಮಾಡ್ಕೊಳ್ಳಿ. ಈಗ ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೊಂದು ಅರ್ಧ ಚಮಚದಷ್ಟು ಬೆಣ್ಣೆಯನ್ನು ಹಾಕಿಬಿಟ್ಟು ನಾನು ಬ್ರೆಡ್ಗಳನ್ನು ತೊಗೊಂಡಿದ್ದೇನೆ. ಮಾಮೂಲಿ ನಾನು ಮಿಲ್ಕ್ ಬ್ರೆಡ್ಡನ್ನೇ ತೊಗೊಂಡಿದ್ದೀನಿ. ತುಂಬ ಥರದ ಬ್ರೆಡ್ಡೆಲ್ಲ ಬರುತ್ತೆ. ಮಲ್ಟಿವಿಟಮಿನ್ ಬ್ರೆಡ್ಡು, ವೀಟ್ ಬ್ರೆಡ್ಡು, ಆ ಥರ ಎಲ್ಲ ಬರುತ್ತೆ. ನಿಮಗೆ ಇಷ್ಟ ಆದರೆ ನೀವು ಆ ಥರದ್ದನ್ನು ಬೇಕಿದ್ರೂ ತೊಗೋಬೋದು. ಅದಕ್ಕೆ ಮೇಲ್ಗಡೆಯಿಂದ ಒಂದು ಅರ್ಧ ಚಮಚ ಬೆಣ್ಣೆಯನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬದಲಾಗಿ ಇಲ್ಲಿ ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಬೋದು. ಬ್ರೆಡ್ಡಿಗೆ ಬೆಣ್ಣೆ ಹಾಕಿದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಬೆಣ್ಣೆ ಹಾಕಿದ್ದೇನೆ. ಸ್ವಲ್ಪ ಈ ರೀತಿ ಬ್ರೌನಿಷ್ ಆಗಬೇಕು. ಆ ರೀತಿ ತವಾದ ಮೇಲೆ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊದಲೇ ಯಾಕೆ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಒಂದು 5-6 ಸ್ಲೈಸಸ್ ಬ್ರೆಡ್ಗಳನ್ನು ಈ ರೀತಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಾಡಿಡುವಂತಹ ಹಿಟ್ಟಿನಲ್ಲಿ ಅದನ್ನು ಅದ್ದಿಸಬೇಕಾಗತ್ತೆ. ಬ್ರೆಡ್ಡನ್ನು ಮೊದಲೇ ಈ ರೀತಿ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಅದು ಕ್ರಿಸ್ಪಾಗಿ ಹಾಗೆ ಉಳಿಯುತ್ತೆ. ನೀವು ಬ್ರೆಡ್ಡನ್ನು ರೋಸ್ಟ್ ಮಾಡದೆ ಹಾಗೆ ಇದನ್ನು ಹಿಟ್ಟಿನೊಳಗೆ ಅದ್ದು ಬಿಟ್ಟರೆ ಅದು ಹರಿದು ಹೋಗುತ್ತೆ. ಹಾಗಾಗಿ ಮೊದಲೇ ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಿಟ್ಟಿನ ಮೇಲೆ, ಬ್ರೆಡ್ಡಿನ ಮೇಲೆ ಹಿಟ್ಟಿನ ಕೋಟಿಂಗ್ ಬರಬೇಕು. ಆ ರೀತಿ ಅದ್ದಿಸಿ ಕಾದಿರುವಂತಹ ಕಾವಲಿ ಮೇಲೆ ಹಾಕಿ ಮತ್ತೆ ಸುತ್ತ ಒಂದು ಅರ್ಧ ಚಮಚ ಬೆಣ್ಣೆ ಹಾಕ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಬೆಣ್ಣೆ ಬೇಡ ಅಂದರೆ ಹಾಗೆ ತಿನ್ಬೋದು, ಇಲ್ಲ ಎಣ್ಣೆ ಬೇಕಾದರೂ ಹಾಕ್ಬೋದು, ತುಪ್ಪ ಬೇಕಾದರೂ ಹಾಕ್ಬೋದು. ಇದನ್ನು ಮುಚ್ಚಿ ನಾವು ಹಾಕಿರೋಂತಹ ಲೇಯರ್ ಏನಿದೆ, ಕಡಲೆ ಹಿಟ್ಟಿನ ಲೇಯರ್, ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಳ್ಳೆ ಬಣ್ಣದಲ್ಲಿ ಸಹ ಬಂದಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂಥರ ಡಿಫ್ರೆಂಟ್ ಆಗಿರೋಂತಹ ರೆಸಿಪಿ. ಖಂಡಿತ ನೀವು ಟ್ರೈ ಮಾಡ್ಬೋದು. ತುಂಬ ಸುಲಭ ಇದೆ ಸಹ, ಬೇಗ ಮಾಡ್ಕೊಳ್ಬೋದು. ನೋಡಿ, ಇದು ಈ ರೀತಿ ಹೊಂಬಣ್ಣ ಬರೋ ತನಕ ಎರಡೂ ಕಡೆ ನಾನು ಬೇಯಿಸ್ಕೊಂಡಿದ್ದೀನಿ. ರುಚಿಯಾಗಿರುವಂತಹ ಬ್ರೆಡ್ ಬೇಸನ್ ರೋಸ್ಟ್ ಅಂತ ಹೇಳ್ಬೋದು, ಅದು ತಯಾರಾಗಿದೆ. ಬಿಸಿ ಬಿಸಿಯಾಗೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಟೊಮೆಟೊ ಕೆಚಪ್ ಜೊತೆ ತಣಿದ ಮೇಲೂ ಸಹ ಚೆನ್ನಾಗಿರುತ್ತೆ. ಇಷ್ಟ ಆಗುತ್ತೆ ಅಂತಂದರೆ ನೀವು ಟ್ರಯಾಂಗಲ್ ಶೇಪ್ನಲ್ಲಿ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರೆಡ್ಡನ್ನು ಉಪಯೋಗಿಸಿ ತರಕಾರಿಯನ್ನೆಲ್ಲ ಹಾಕಿ ಮಾಡುವಂತಹ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.